ಸೂಪರ್ ಕಣ್ರಿ ಪಾಪ ನಂಗೂ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆ ರೆಡಿ ಆಗ್ತಾ ಇರ್ತಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಸ್ವಲ್ಪ ಸಣ್ಣಕ್ಕೆ ಮಾತಾಡ್ರ. ಓ ಮಗ ಕಿಟ್ಟಡ ದಣಿ ಎದ್ದು ಕೈಯಿಂದಲೇ ಅದ್ರ ಬಿಟ್ಬಿಡು. ಸೊ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನನ್ನ ಮಗಳು ಮಲಗಿದ್ರಿಂದ ಲೈಟ್ಸ್ ಎಲ್ಲ ಆನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇವಾಗ ರೆಡಿ ಆಗ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ. ಸರಿ ಆಯ್ತಾ? ಸೊ ಇವತ್ತು ನಾವು ಬೆಳಿಗ್ಗೆ ದೊಡ್ಡ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆಯಂತೆ, ಅಲ್ಲಿ ಹೋಗ್ತಾ ಇದ್ವಿ. ಇವಾಗ ಟೈಮ್ ಬಂದು 6:45 ಆಯಿತು. ಇವಾಗ ನನ್ನ ಹೇರ್ ಸ್ಟೈಲ್ ಒಂದೇ ಉಳಿದಿರೋರೆಲ್ಲ ರೆಡಿ ಆದರು. ಸೊ ಅದಕ್ಕೆ ಆಮೇಲೆ ಮತ್ತು ಅರ್ಜೆಂಟ್ ಆಗುತ್ತೆ ಅಂತ ಫಸ್ಟ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಬನ್ನಿ ದೊಡ್ಡ ಬೆಟ್ಟ ಹೇಗಿದೆ ಅಂತ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ತೋರಿಸೋದಕ್ಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಹೋಗಿ ಬಂದಮೇಲೆ ಮೋಸ್ಟ್ಲಿ ಎಂಡಲ್ಲಿ ರೂಮ್ ಟೂರೆಲ್ಲ ತೋರಿಸ್ತೀನಿ. ಯಾಕೆಂದರೆ ನಾವಿರೋ ರೂಮ್ ಹೆಂಗಿದೆ ಏನು ಅನ್ನೋದೆಲ್ಲ. ಮತ್ತೆ ಮಾತಾಡ್ತಾ ಕೂದಲ ಸುಟ್ಕೊಂಡ್ರೆ ಕಷ್ಟ. ಸೊ ಇದಿಷ್ಟು ಇವತ್ತಿನ ಇಂಟ್ರೋ ಆಯಿತಾ? ಸೊ ಹೋಗ್ತಾ ನೋಡೋಣ. ತಿಂಡಿ ಎಲ್ಲ ಒಂದು ವೇನೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ. ಸೊ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ಮುಂದಿಡು ಸಂಕೇತ, ಮುಂದಿಡು ಕಡಿಬೇಕು ಕಲ್ಲ ಅದ್ರೆ ದೊಡ್ಡ ಬೆಟ್ಟ ಪೀಕ್ಗೆ ಹೊರಡ್ತಾ ಇದ್ದೀವಿ. ಸೊ ಎಷ್ಟೇ ಬೇಗ ಇದ್ದರೂ ಲಾಸ್ಟಲ್ಲಿ ಅರ್ಜೆಂಟ್ ಆಗುತ್ತಂತೂ ಗ್ಯಾರಂಟಿ. ಚಳಿ ಸ್ವಲ್ಪ ಇದೆ, ರಾತ್ರಿ ತುಂಬ ಇತ್ತು, ನನಗೂ ಸ್ವಲ್ಪ ಇದೆ. ಸೊ ನನ್ನ ಮಗಳಿಗೆ ಟ್ರ್ಯಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಕಾರಲ್ಲಿ 4 ಜನ ನಿನ್ನೆ ಇರೋ ಪ್ಯಾಸೆಂಜರ್ಸ್ ಇವತ್ತಿದ್ದಾರೆ. ಅಲ್ಲ ಮಗನೇ, ಚಿನ್ನು ಚಳಿ ಬತ್ತಿದ್ದ ಮಗ? ಚಳಿ ಹೆಂಗಿದ್ದು? ಚಳಿ ಎಷ್ಟಿದ್ದು ಚಿನ್ನುಗೆ? ಸೊ ಬನ್ನಿ ಹೊರಡುವ. ಸದ್ಯಕ್ಕೆ ಏನು ಟ್ರಾಫಿಕ್ ತೋರಿಸ್ತಾ ಇಲ್ಲ. 6.6 ಕಿಲೋಮೀಟರ್ಸ್ಗೆ 18 ಮಿನಿಟ್ಸ್ ತೋರಿಸ್ತಾ ಇದೆ. ನೋಡುವ ಫ್ರೆಂಡ್ಸ್. ನಾವು ಏನು ಹೇಳ್ತೀರಾ, ದೊಡ್ಡ ಬೆಟ್ಟದ ಗೇಟ್ ಹತ್ರ ಬಂದ್ವಿ. ಸೊ ಅಲ್ಲಿ ಗೇಟೇ ಓಪನ್ ಆಗಿಲ್ಲ. ಗೇಟು 8 ಗಂಟೆಗೆ ಓಪನ್ ಆಗುತ್ತಂತೆ. ಇನ್ನು ಟೈಮ್ ಬಂದು 8:26. ಸೊ ವಿ ಹ್ಯಾವ್ ಟು ವೇಟ್. 8 ಗಂಟೆಗೆ ಓಪನ್ ಆಗಿದೆ, ಸಾರಿ 7:26. ಸೊ ವಿ ಹ್ಯಾವ್ ಟು ವೇಟ್ ಅನದರ್ 30 ಮಿನಿಟ್ಸ್. ಇಲ್ಲಿ ಬ್ಯಾಟ್ರಿ ಯಾಕೋ ಜಾಮ್ ಆಗ್ತಾ ಇದೆ. ಇನ್ನೇನು ವಿಕೆಟ್ ಬೀಳೋ ಚಾನ್ಸಸ್ ಕಾಣಿಸ್ತಾ ಇದೆ. ನೋಡುವ. ಸೊ ಇವಾಗ ಕಾರಲ್ಲೇ ಕೂತ್ಕೋಬೇಕು. ಇಲ್ಲೆಲ್ಲಾದ್ರೂ ನಿಯರ್ ಬೈ ಇರೋ ಪ್ಲೇಸ್ ನೋಡ್ಕೊಂಬಂದ್ಬಿಡೋಣ ಅಂತ ಹೋಗ್ಬಿಟ್ರೆ ಇಲ್ಲಿ ಎಷ್ಟು ದೊಡ್ಡ ಲೈನ್ ಆಗುತ್ತೋ ಗೊತ್ತಿಲ್ಲ, ಮತ್ತೆ ಟ್ರಾಫಿಕ್ ಆಗಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ನೋಡಿ ಹೋಗಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಬೆಳಿಗ್ಗೆ ಊರಿನ ಮುಂಚೆ ಎದ್ಕೊಳ್ಳೋದಾಯ್ತಾ, ಇವಾಗ ಕುಕ್ಕರ್ಸೋದು. ಓಪನ್ ಆದಮೇಲೆ ಮೇಲ್ಗಡೆ ಬಂದರೆ ಆಲ್ರೆಡಿ ನೋಡಿ ಇಷ್ಟು ಕಾರ್ ಬಂದು ಆಲ್ರೆಡಿ ಪಾರ್ಕ್ ಮಾಡಿಬಿಟ್ಟಿದ್ರು. ಅಂದರೆ ನಾವೇ ಮುಂಚೆ ಬಂದಿರಲಿಲ್ಲ. ಮುಂಚೆ ಏನು ನಮಗಿಂತ ಮುಂಚೆ ನಿಂತ್ಕೊಂಡಿದ್ದವರೆಲ್ಲ ಬಂದು ಆಲ್ರೆಡಿ ಕಾರನ್ನೆಲ್ಲ ಪಾರ್ಕ್ ಮಾಡಿಬಿಟ್ಟಿದ್ರು. ಸೊ ಅವ್ರು ಸ್ವಲ್ಪ ಮುಂಚೆನೇ ಗೇಟ್ ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನಮಗನ್ನಿಸ್ತು. ಸೊ ಕಾರೆಲ್ಲ ಪಾರ್ಕ್ ಮಾಡಿ ಹಾಗೆ ಇವಾಗ ನಾವು ಏನು ಬೆಟ್ಟ ಇತ್ತಲ್ವ, ಒಂದು 5 to 10 ಮಿನಿಟ್ಸ್ ವಾಕ್ ಮಾಡಬೇಕಷ್ಟೇ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ. ಸೊ ಎಲ್ಲರೂ ಸೇರಿ ಇವಾಗ ವಾಕನ್ನು ಮಾಡ್ತಾಯಿದ್ದೀವಿ. ವಾಕ್ ಮಾಡಬೇಕಾದ್ರೆ ಏನು ವಾಕಿಂಗ್ ಪಾತ್ ಇರುತ್ತಲ್ವ, ಸೊ ಅಲ್ಲಿ ಶೇಂಗಾ, ಕಡಲೆ ಆ ಥರ ಶಾಪ್ಸ್ ಎಲ್ಲ ಓಪನ್ ಆಗಿತ್ತು. ಬಟ್ ನಾವು ಬೆಳಿಗ್ಗೆ ಏನು ತಿಂಡಿ ತಿಂದು ಬಂದಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ಇವಾಗಲೇ ಏನು ತಿನ್ನೋದು ಬೇಡ ಅಂತ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ. ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ, ಬಟ್ ಇವಾಗಲೇ ಅದನ್ನ ತಿಂದುಬಿಟ್ರೆ ಆಮೇಲೆ ಹೊಟ್ಟೆ ಅಪ್ಸೆಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಹೋದ್ವಿ. ಸೊ ಮೇಲ್ಗಡೆ ಹೋದ್ಮೇಲೆ ಇವಾಗ ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಪರ್ ಪರ್ಸನ್ 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಟಿಕೆಟ್ನ ತೊಗೊಂಡು ಹಾಗೆ ಮುಂದ್ಗಡೆ ಹೋದ್ವಿ. That's duty.
ಸೊ ಫ್ರೆಂಡ್ಸ್, ಇಲ್ಲಿ ನನಗೆ ಹಾನೆಸ್ಟ್ ರಿವ್ಯೂ ಅಂತಂದು ನನಗೇನು ಅನ್ನಿಸ್ತು ಅಂತಂದರೆ, ದೊಡ್ಡ ಬೆಟ್ಟ ಪೀಕ್ ಅಂತಂದರೆ ಆ ಲೆವೆಲ್ಗೇನೂ ಇಲ್ಲ. ಜಸ್ಟ್ ಒಂದಷ್ಟು ಸ್ಟೆಪ್ಸ್ ಇತ್ತು, ಅದನ್ನ ಹತ್ತಿ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡೋದಷ್ಟೇ. ನನ್ನ ಇಮ್ಯಾಜಿನೇಷನ್ನೇ ಬೇರೆ ಥರ ಇತ್ತು. ಪೀಕ್ ಅಂತಂದರೆ ಮೇಲ್ಗಡೆ ಫುಲ್ ಹತ್ತದಿರುತ್ತೆ, ಅಲ್ಲಿಂದ ವ್ಯೂ ಪಾಯಿಂಟ್ಸ್ ನೋಡ್ಬೋದು ಅಂತ. ಸೊ ಇವಾಗ ನೋಡಿ, ಇಲ್ಲಿ ಬಂದು ನಿಂತ್ಕೊಂಡ್ರೆ ಈ ರೀತಿಯಾಗಿ ವ್ಯೂ ಕಾಣಿಸುತ್ತೆ. ಈ ಮೇಲ್ಗಡೆ ಹತ್ತಿ ವ್ಯೂ ಪಾಯಿಂಟ್ ನೋಡೋದಕ್ಕಿಂತ ಕೆಳಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಆಯಿತಾ, ಅಲ್ಲೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಬಂದು ನೋಡಿದ್ರೆ ಈ ರೀತಿಯಾಗಿರೋ ನಾವೇನು ವಾಕ್ ಮಾಡ್ಕೊಂಡು ಬರ್ತೀವಿ ಅಲ್ವಾ, ಸೊ ಅದೆಲ್ಲ ಕಾಣಿಸುತ್ತೆ. ಎಲ್ಲರೂ ಬಂದು ನಿಂತ್ಕೊಂಡು ಫೋಟೋಸ್ ತಗೊಳ್ತಾ ಇದ್ರು, ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ರು. ಒನ್ ವ್ಯೂ ಆದಮೇಲೆ ಇವಾಗ ನೆಕ್ಸ್ಟ್ ಮತ್ತೊಂದು ಕಡೆಗೆ ಹೋಗ್ತಾ ಇದ್ವಿ. ಇದೆಲ್ಲೇ ಹೋಗ್ತಿದ್ದು ಮತ್ತೊಂದು ಸೇಮ್ ವ್ಯೂ ಪಾಯಿಂಟೇನಾ? ಓಕೆ, ಆವಾಗಲೇ ಹೇಳಿರೋ ಹಾಗೆ ಇದು ಬಂದುಬಿಟ್ಟು ಸೆಕೆಂಡ್ ವ್ಯೂ ಪಾಯಿಂಟ್ ಆಯಿತಾ. ಮೇಲ್ಗಡೆಯಿಂದ ಕೆಳಗಡೆ ಇಳ್ದು ಬಂದಮೇಲೆ ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ವಾಕ್ ಮಾಡಿದ್ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ಆ ವ್ಯೂ ಪಾಯಿಂಟನ್ನು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದರೆ ಚಿಕ್ಕ 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 ಮನೆಗಳು ಎಷ್ಟೊಂದೆಲ್ಲ ಕಾಣಿಸ್ತಾ ಇದೆ ನೋಡಿ. ಮೋಸ್ಟ್ಲಿ ಇದು ಊಟಿ ಸಿಟಿ ಅಂತ ಅನಿಸುತ್ತೆ. ಸೊ ಇಲ್ಲೂ ಕೂಡ ನೋಡಿಕೊಂಡು ನಾವು ಒಂದೆರಡು ಫೋಟೋಸನ್ನು ಕ್ಲಿಕ್ಸ್ಕೊಂಡು ಇಲ್ಲಿಂದ ಹಾಗೆ ಸೀದಾ ಕೆಳಗಡೆ ಮತ್ತೆ ಮೇಲ್ಗಡೆ ಹತ್ತಿದ್ವಿ. ಚಿನ್ನ ಇಲ್ಲಿ ನೋಡು, ಒಂದ್ಸತಿ ಅಮ್ಮ ನೋಡು. ಅದೇ ಸೊ ಫ್ರೆಂಡ್ಸ್, ನಮ್ದು ಆಲ್ರೆಡಿ ಒಂದು ಪರ್ಚೇಸ್ ಆಯಿತು. ಮಗ ತೋರಿಸಿ, ಎಂತ ತಗೊಂಡೆ? ಎಂಥದ್ದು? ಬಬ್ಬಲ್ ಇಂಚು? ಹಾಂ, ಸೊ ಆಲ್ರೆಡಿ ಒಂದು ಪರ್ಚೇಸ್. ಗೊಂಬೆನಾ? ಸರಿ ಸರಿ, ಅವಳು ಹೇಳಿದ್ದೆ ಹೂ ಹಾಕ್ಬಿಟ್ರೆ ಆಯಿತು, ಇಲ್ಲ ಅಂದರೆ ಕೊಯ್ ಕೊಯ್ ಅಂತ ಅದಕ್ಕೆ. ಸೊ ಫ್ರೆಂಡ್ಸ್, ಇವಾಗ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ನೋಡಾಯಿತು. ನೋಡಿಬಿಟ್ಟು ಇವಾಗ ತಿಂಡಿ ತಿನ್ನೋಣ ಅಂತ ನಮ್ಮ ರೂಮ್ ಹತ್ರನೇ ಒಂದು A to B ಇದೆ ಆಯಿತಾ. ಅಲ್ಲಿಂದ 2 ಕಿಲೋಮೀಟರ್ಸ್ ಏನೋ ಆಗ್ತಾಯಿತ್ತು. ಸೊ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೊಟ್ಟೆ ದಳ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಟೈಮ್ ಬಂದು ಎಷ್ಟು ಗಂಟೆ ಆಯಿತು? 9 ಗಂಟೆ. ಹಂಗಾರೆ ನಮ್ಮ ತಿಂಡಿ ತಿಂಬೋ ಟೈಮ್ ಮೀರಿ ಹೊತ್ತು. 9 ಗಂಟೆ ಆಯ್ತಡ. ಸೊ ಬನ್ನಿ ಹೋಗುವ. ಎಲ್ಲ ಉಗುಳತ್ತ ನನಗೆ. ತಗೊಳ್ಳಿ ನಿಮ್ಮ ಸ್ಪೆಕ್ಸ್, ಶೇಡ್ಸ್. ಸೊ ನಾವು ಮತ್ತೆ ನಮ್ಮ ಹಳೇ ಪ್ಲೇಸ್ಗೆ ಬಂದ್ವಿ, A to B. ಹಾಗೆ ಕಾರ್ ಪಾರ್ಕ್ ಮಾಡಿ ತಿಂಡಿ ತಿನ್ನಲಿಕ್ಕೆ ಹೋಗುವ. ಫ್ರೆಂಡ್ಸ್, ನಾವಿವಾಗ ಮತ್ತೆ A to B ಹೋಟೆಲ್ಗೆ ಬಂದ್ವಿ ತಿಂಡಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಇತ್ತು. ಅವ್ರು ಈ ರೀತಿ ರಶ್ ಇದ್ದಾಗ ಸ್ವಲ್ಪ ಏನು ಹೇಳ್ತೀರಾ, ಸ್ಟಾಫ್ಸ್ ಎಲ್ಲ ಇರಬೇಕಲ್ವ ಸರ್ವ್ ಮಾಡೋಕ್ಕೆ. ಯಾರೂ ಇರಲಿಲ್ಲ, ಎಲ್ಲ ಸೆಲ್ಫ್ ಸರ್ವಿಸ್ ಇತ್ತು. ಸೊ ಹೆಂಗೋ ಕಷ್ಟಪಟ್ಟು ಗುದ್ದಾಡಿ ಕ್ಯೂಯಲ್ಲಿ ನಿಂತು ನಮ್ಗೆ ಏನೇನು ಬೇಕು ಅಂತ ಆರ್ಡರ್ ಮಾಡ್ಕೊಂಡ್ವಿ. ಏನೇನು ಬೇಕು ಅಂತಂದರೆ ಇರೋದೇ ಅಲ್ಲಿ ಇಡ್ಲಿ ದೋಸೆ ಅದೆರಡು ಐಟಮ್ಸ್ ಆಗಿತ್ತು, ಬಿಟ್ಟರೆ ಪೊಂಗಲ್ ಇತ್ತು. ಸೊ ಇರೋದ್ರಲ್ಲೇ ನಮ್ಗೆ ಏನು ಬೇಕು ಅದನ್ನ ತೊಗೊಂಡು ಇವಾಗ ಇಲ್ಲಿ ತಿಂಡಿನ ತಿಂತಾ ಇದ್ದೀವಿ. ಸೊ ಫ್ರೆಂಡ್ಸ್, ಫೈನಲಿ ಗುದ್ದಾಡಿ ತಿನ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. 10:15 ನಾವು ಹೋಗುವಾಗ ಎಷ್ಟು ಗಂಟೆಗೆ? 9:30 ಹೋಗಿದ್ವಿ. 9:15 9:15 ಆಗಿತ್ತು. ಇವಾಗ 10:46 ಆಯಿತು. ಸೊ ಇಷ್ಟೊತ್ತಲ್ಲಿ ಏನು ತಿಂದಿದ್ದೇನು ಅಂದರೆ ಇಡ್ಲಿ ದೋಸೆ ಎರಡೇ ತಿಂದಿರೋದು, ಮತ್ತು ಏನೂ ಸಿಗಲಿಲ್ಲ ಅಲ್ಲಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಲ್ಲಿ. ಇನ್ ಮಿಡಲಲ್ಲಿ ಇಡ್ಲಿ ಬೇರೆ ಖರ್ಚಾಗೋಯ್ತು. ಅದನ್ನ ಮತ್ತೆ ಅವರು ರೆಡಿ ಮಾಡಿ ಕೊಟ್ಟು ತಿಂದು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇವಾಗ ತಿಂಡಿ ಎಲ್ಲ ಮುಗಿಸಿ ನಾವು ಇಲ್ಲಿಂದ ಯಾವುದು ರೋಸ್ ಗಾರ್ಡನ್, ಈಗ ಗೌರ್ಮೆಂಟ್ ರೋಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ರೋಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿದೆ, ಯಾವ ಥರ ರೋಸಸ್ ಇದೆ ಎಲ್ಲ ನೋಡೋಣ. ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ನಾವು ಅಲ್ಲಿ ದೊಡ್ಡ ಬೆಟ್ಟಕ್ಕೆ ಹೋಗಿ ಬರುವಾಗ ಅಷ್ಟೊಂದೇನು ಇರಲಿಲ್ಲ, ಬಟ್ ಇವಾಗ ಫುಲ್ ರೋಡೆಲ್ಲ ಫುಲ್ ನಿಂತ್ಕೊಳ್ತಾ ಇದೆ. ನಾನು ವಿಂಡೋ ಹೊರಗೆ ಕೈ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದ್ರು ಮೊಬೈಲ್ ಎತ್ಕೊಂಡು ನೋಡಿದ್ರೆ ಮಜಾ ಬರುತ್ತೆ. ಸೊ ಬನ್ನಿ ಹೋಗುವ, ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ನೋಡುವ. ಓಕೆ, ನನ್ನ ಮಗಳು ಇಲ್ಲಿ ಬ್ಯುಸಿ. ಅವಳ ಡ್ರೆಸ್ ಕೂಡ ಚೇಂಜ್ ಆಯಿತು ಹೋಟೆಲಲ್ಲೇ. ಹಠ, ಎಲ್ಲದಕ್ಕೂ ಹಠ ಅಪ್ಪ ನನಗೆ. ಮಗ ಎಂತ ಮಾಡ್ತಿದ್ಯೆ? ಕೆಳಗಡೆ ಸೊ ಅದಾದಮೇಲೆ ನಾವಿವಾಗ ಇಲ್ಲಿ ರೋಸ್ ಗಾರ್ಡನ್ಗೆ ಬಂದ್ವಿ. ರೋಸ್ ಗಾರ್ಡನ್ಗೆ ಬಂದು ಇಲ್ಲಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಅಡಲ್ಟ್ಸ್ಗೆ 100 ರೂಪೀಸು, ಆಮೇಲೆ ಚಿಲ್ಡ್ರನ್ಸ್ಗೆ 50 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ
ರೋಸ್ ಗಾರ್ಡನ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಇಲ್ಲಿ ಬಂದು ಇವಾಗ ನೋಡಿ ಆಟ ಆಡ್ತಾ ಇದ್ವಿ. ಫಸ್ಟ್ ಇದನ್ನು ಹೇಳ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಹಂಗೆ ಕೆಳಗಡೆ ಹೋದ್ವಿ. ರೋಸ್ ಗಾರ್ಡನ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ನನಗೇನು ಅನಿಸ್ತು ಅಂತಂದರೆ ಇವಾಗ ಒಂದು 5-10 ಟೈಪ್ಸ್ ಆಫ್ ರೋಸಸ್ ಇದೆ ಅಂತ ಅಂದ್ಕೊಳ್ಳಿ. ಅದನ್ನೇ ಕಟ್ ಮಾಡಿ ಮತ್ತೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಸೇಮ್ ಅನಿಸುತ್ತೆ ಎಲ್ಲ ಕಡೆನೂ ಸೇಮ್ ಟು ಸೇಮ್ ಗಿಡಗಳಿದ್ದಾವೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ರೋಸ್ ಗಾರ್ಡನ್ ಅಂತೂ. ಫುಲ್ ನಡೆದು ಸುಸ್ತಾಗಿಬಿಡುತ್ತೆ. ಬಟ್ ಸಿಕ್ಕಾಪಟ್ಟೆ ಹೂಗಳು ಬಿಟ್ಕೊಂಡಿದ್ವು. ಒಂದೇ ಸೇಮ್ ಕಲರ್ ಇದ್ರೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಗ ಸ್ಮೈಲ್ ಅಲ್ಲಿ ನಿಕ್ಕಂತ ತೆಕ್ಕೊಂಬುದ ಫೋಟೋನಾ? ಸರಿ, ಶಿ ವಾಂಟ್ಸ್ ಟು ಟೇಕ್ ಅ ಪಿಕ್ಚರ್. ಸೊ ರೋಸ್ ಗಾರ್ಡನ್ ಎಲ್ಲ ನೋಡಿ ಆದಮೇಲೆ ನಾವು ಸ್ವಲ್ಪ ಹೊತ್ತು ಸುತ್ತಾಡ್ತಾ ಇದ್ವಿ. ಗುರು ಇಲ್ಲಿ ಪಾಪುನ ಮತ್ತು ಇಲ್ಲಿ ಅರ್ಪಿತಾ ಏನಿದ್ಲಲ್ವ ಅವ್ರ ಜೊತೆ ಆ ಬಬಲ್ಸನ್ನು ಬಿಟ್ಕೊಂಡು ಸ್ವಲ್ಪ ಹೊತ್ತು ಆಡಿಸ್ತಾ ಇದ್ರು. ಬಿಕಾಸ್ ಮಕ್ಕಳಿಗೆ ಅಷ್ಟೊಂದೆಲ್ಲ ತಿರ್ಗಾಡೋಕ್ಕಾಗಲ್ಲ ಅಲ್ಲಿ. ದೊಡ್ಡವ್ರಿಗಾದರೆ ವಾವ್ ನೋಡು ಅಲ್ಲಿ ರೋಸ್ ಎಷ್ಟು ಚೆನ್ನಾಗಿದೆ, ಈ ರೋಸ್ ಎಷ್ಟು ಚೆನ್ನಾಗಿದೆ ಅಂತ ನಡ್ಕೊಳ್ತಾ ಹೋಗ್ತೀವಿ. ಬಟ್ ಮಕ್ಕಳಿಗೆ ಒಂದು 2 ಹೂವು ನೋಡಾದ್ಮೇಲೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ. ಸೊ ಇಲ್ಲೂ ಅವ್ರಿಗೂ ಕೂಡ ಹಾಗೆ ಆಯಿತು. ಅದಾದಮೇಲೆ ರೋಸ್ ಗಾರ್ಡನ್ ಎಲ್ಲ ಫುಲ್ ನೋಡಿಕೊಂಡು ಮೇಲೆ ಹತ್ತಿ ಬರುವಾಗ ಮತ್ತೊಂದು ಸಲ ಫುಲ್ ಓವರ್ ವ್ಯೂ ಹೆಂಗೆ ಕಾಣಿಸುತ್ತೆ, ಓವರಾಲ್ ಆಗಿ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ಸನ್ನು ತಗೊಂಡು ವಾಪಸ್ ನಾವು ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ನಾವು ರೋಸ್ ಗಾರ್ಡನ್ ನೋಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ರೋಸಸ್ ನೋಡಿದ್ವಿ. ವೆರೈಟೀಸ್ ಅಂದರೆ ಒಂದೇ ಕಲರ್ದು ತುಂಬ ಇತ್ತು. ಸಿಕ್ಕಾಪಟ್ಟೆ ದೊಡ್ಡ ಜಾಗದಲ್ಲಿ ತುಂಬ ಗುಲಾಬಿ ಹೂಗಳು ಹರಡ್ಕೊಂಡಿದ್ವು. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಬೇಗ ನೋಡಿಕೊಂಡು ಹಾಗೆ ಬಂದ್ವಿ. ಇವಾಗ ರೋಸ್ ಗಾರ್ಡನ್ ಮುಗಿಸ್ಕೊಂಡು ನೆಕ್ಸ್ಟ್ ಬೊಟ್ಯಾನಿಕಲ್ ಗಾರ್ಡನ್ ಕಡೆ ನಮ್ಮ ಪಯಣ ಸಾಗಿದೆ. ಸೊ 2.2 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಬಟ್ 27 ಮಿನಿಟ್ಸ್ ಮೋಸ್ಟ್ಲಿ ತುಂಬ ಟ್ರಾಫಿಕ್ ಇದೆ ಅನಿಸುತ್ತೆ ಮಿಡಲಲ್ಲೆಲ್ಲೋ. ಸೊ ಅದಕ್ಕೆ ಇವಾಗ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ಪಾರ್ಕ್ ಮತ್ತು ಗಾರ್ಡನ್ಗಳೆಲ್ಲ ಮಧ್ಯಾಹ್ನ ಮೇಲೆ ನೋಡಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ ಈವ್ನಿಂಗ್ ಟೈಮಲ್ಲಿ. ಬಿಕಾಸ್ ಸ್ವಲ್ಪ ಏನಿಲ್ಲ ಬಿಸಿಲಿರಲ್ಲ ಅಂತ ಅಷ್ಟೆ. ಸೊ ಅದಕ್ಕೇ ನನ್ನ ಮಗಳು ನೋಡ್ಬೇಕಂತ ಇದೆ. ಅಪ್ಪಕ್ಕೆ ಕುಕ್ಕ ಮಗನೆ ಮುಖ ಕಾಣ್ತೇ ಇಲ್ಲ ಶಣ್ಣಂದು. ಹಾಯ್ ಮಾಡು ಅವನಪ್ಪ ಕುರು ಚಿಟ್ಟ ಮಗು. ಸೊ ಅದಕ್ಕೆ ಇವಾಗ ಬೊಟ್ಯಾನಿಕಲ್ ಗಾರ್ಡನ್ ಕಡೆ ಹೋಗೋಣ ಅಂತ. ಅಲ್ಲಿ ಏನೇನಿದೆ ಕಟ್ ಮಾಡ್ಲಕ್ಕ ತಡಿ. ಅಲ್ಲಿ ಏನಿದೆ ಏನು ಎತ್ತ ಅಂತ ನೋಡಿಕೊಂಡು ಬರುವ. ಸಖತ್ ಹಶ್ವಾಗ್ತಾ ಇದೆ. ಬೆಳಿಗ್ಗೆ ಇಡ್ಲಿ ತೊಗೊಂಡಿದ್ವಿ ಅಲ್ವಾ, ಆ ಇಡ್ಲಿ ಒಂಥರ ತಟ್ಟೆ ಇಡ್ಲಿ ಥರ ಇತ್ತು, ಕಚ್ಚ ಆಗ್ತಾಯಿತ್ತು. ನಂಗೆ ಅಷ್ಟು ಇಷ್ಟ ಆಗಲ್ಲ ಅದು. ಸೊ ದೋಸೆನೂ ಹಂಗೆ ಪ್ಲೇನ್ ದೋಸೆ ಅಂತದ್ದು ಅದೊಂಥರ ಇತ್ತು, ಅದು ಇಷ್ಟ ಆಗಿಲ್ಲ. ರೈಸ್ ಬಾತು ಕಿಚಡಿ, ಸೊ ಅಷ್ಟು ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಇಲ್ಲೇನಾದರೂ ಸಿಕ್ಕಿದ್ರೆ ತಿನ್ನಬೇಕಿತ್ತು. ಏನೂ ಸಿಗ್ತಾನೇ ಇಲ್ಲ, ಬಿಸಿಲು. ಅದು ರಾತ್ರಿ ಚಳಿ ಆದರೆ ಬೆಳಿಗ್ಗೆ ಎಂತ ಮಾಡ್ತಾ ಇದೆಯಾ? ಸೊ ಇನ್ನು ನೋಡುವ ಏನಾದ್ರು ಸಿಗತ್ತಾ ತಿನ್ನಕ್ಕೆ. ತಡಿಯ ಮಗ, ತಡಿಯ. ತಿನ್ನಕ್ಕೆ ಏನಾದ್ರು ಸಿಗತ್ತಾ ಅಂತ ನೋಡ್ಕೊಂಡು ಬೊಟ್ಯಾನಿಕಲ್ ಗಾರ್ಡನ್ ನೋಡ್ಕೊಂಡು ಬರುವ. ಓಕೆ ಬರುವ. ಓಕೆ ಡನ್ ಹೇಳು. ಲೆಟ್ಸ್ ಗೋ ಹೇಳು. ಹೇಳು ಅಲ್ಲಿ ನೋಡ್ಕೊಂಡು ಹೇಳು, ಕ್ಯಾಮ್ರಾ ನೋಡ್ಕೊಂಡು ಹೇಳು. ಲೆಟ್ಸ್ ಗೋ. ನನ್ನ ಮಗಳು ನೋಡಿ ಹಣ್ಣಾಗಿದ್ದಾಳೆ ಬಿಸಿಲಿಗೆ.